ಆತ್ಮೀಯ ವೀಕ್ಷಕರಿಗೆ ನಮಸ್ಕಾರ. ನಮ್ಮ ಭಾರತೀಯ ಸಾಂಪ್ರದಾಯಿಕ ವೈದ್ಯಕೀಯ ಪದ್ಧತಿಯಾದ ಆಯುರ್ವೇದದಲ್ಲಿ ಬ್ರಾಹ್ಮಿಗೆ ಅತ್ಯುನ್ನತ ಮತ್ತು ಪವಿತ್ರವಾದ ಸ್ಥಾನವಿದೆ. ಇದನ್ನು ಜ್ಞಾಪಕಶಕ್ತಿಯ ಸಂವರ್ಧಕ ಮತ್ತು ಮೆದುಳಿನ ದಿವ್ಯ ಔಷಧ ಎಂದು ಕರೆಯುವುದು ಕೇವಲ ಅದರ ಪರಂಪರೆಗಾಗಲ್ಲ, ಬದಲಾಗಿ ಅದರಲ್ಲಿರುವ ಅಗಾಧವಾದ ಅರಿವಿನ ಸಾಮರ್ಥ್ಯವನ್ನು ಹೆಚ್ಚಿಸುವ ಗುಣಗಳಿಗಾಗಿ. ಪ್ರಕೃತಿಯು ನಮಗೆ ನೀಡಿರುವ ಈ ಅಮೂಲ್ಯ ಕೊಡುಗೆಯ ವೈಜ್ಞಾನಿಕ ಮತ್ತು ಆರೋಗ್ಯದಾಯಕ ರಹಸ್ಯಗಳು ನಿಜಕ್ಕೂ ಅದ್ಭುತವಾದವುಗಳಾಗಿವೆ. ಬ್ರಾಹ್ಮಿಯನ್ನು ಹಿಂದಿನಿಂದಲೂ ಮೆದುಳಿನ ಟಾನಿಕ್ ಎಂದೇ ಕರೆಯಲಾಗುತ್ತದೆ, ಏಕೆಂದರೆ ಇದು ನಮ್ಮ ಮೆದುಳಿನ ಆರೋಗ್ಯಕ್ಕೆ ಒಂದು ಮಹತ್ತರವಾದ ವರದಾನವಾಗಿದೆ. ಈ ಮೂಲಿಕೆಯು ಜ್ಞಾಪಕಶಕ್ತಿ ಮತ್ತು ಕಲಿಕೆಯ ಸಾಮರ್ಥ್ಯವನ್ನು ಗಮನಾರ್ಹವಾಗಿ ಹೆಚ್ಚಿಸುವ ಮೂಲಕ ಅರಿವಿನ ಕಾರ್ಯಕ್ಷಮತೆಯನ್ನು ಸುಧಾರಿಸುತ್ತದೆ. ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ಮತ್ತು ಮಾನಸಿಕ ಕೆಲಸ ಮಾಡುವವರಿಗೆ ಇದು ಬುದ್ಧಿಶಕ್ತಿಯನ್ನು ತೀಕ್ಷ್ಣಗೊಳಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ. ಬ್ರಾಹ್ಮಿಯು ನಿಮ್ಮ ನರಮಂಡಲಕ್ಕೆ ನೆಮ್ಮದಿ ನೀಡಿ ಮನಸ್ಸಿನ ಒತ್ತಡ ಮತ್ತು ಆತಂಕವನ್ನು ನಿವಾರಿಸಲು ಸಹಾಯ ಮಾಡುತ್ತದೆ. ಇದರ ನಿಯಮಿತ ಸೇವನೆಯಿಂದ ಮನಸ್ಸು ಶಾಂತವಾಗುತ್ತದೆ ಮತ್ತು ಯಾವುದೇ ವಿಷಯದ ಮೇಲೆ ಹೆಚ್ಚಿನ ಗಮನ ಕೇಂದ್ರೀಕರಿಸುವ ಏಕಾಗ್ರತೆಯ ಶಕ್ತಿ ವೃದ್ಧಿಯಾಗುತ್ತದೆ. ವೈಜ್ಞಾನಿಕವಾಗಿ ಬ್ರಾಹ್ಮಿಯು ಶಕ್ತಿಯುತ ಉತ್ಕರ್ಷಣ ನಿರೋಧಕ ಅಥವಾ ಆಂಟಿಆಕ್ಸಿಡೆಂಟ್ ಗುಣಗಳನ್ನು ಹೊಂದಿದ್ದು, ಮೆದುಳಿನ ಜೀವಕೋಶಗಳಿಗೆ ಹಾನಿಯಾಗದಂತೆ ನೈಸರ್ಗಿಕ ರಕ್ಷಣೆ ನೀಡುತ್ತದೆ. ಇಂದಿನ ಒತ್ತಡದ ಜೀವನದಲ್ಲಿ ನಿದ್ರಾಹೀನತೆಯಿಂದ ಬಳಲುತ್ತಿರುವವರು ಬ್ರಾಹ್ಮಿ ಸೇವಿಸುವುದರಿಂದ ಉತ್ತಮ ಮತ್ತು ಗಾಢವಾದ ನಿದ್ರೆಯನ್ನು ಪಡೆಯಬಹುದು. ಬ್ರಾಹ್ಮಿಯ ಸಾರವು ದೇಹದಲ್ಲಿನ ಉರಿಯೂತವನ್ನು ಕಡಿಮೆ ಮಾಡುವಲ್ಲಿಯೂ ಮತ್ತು ನೋವನ್ನು ನಿವಾರಿಸುವಲ್ಲಿಯೂ ಅತ್ಯಂತ ಪರಿಣಾಮಕಾರಿಯಾಗಿದೆ. ಇದು ರಕ್ತದೊತ್ತಡವನ್ನು ಸಮತೋಲನಗೊಳಿಸಿ ಹೃದಯದ ಆರೋಗ್ಯವನ್ನು ಕಾಪಾಡುವಲ್ಲಿಯೂ ತನ್ನದೇ ಆದ ವಿಶಿಷ್ಟ ಕೊಡುಗೆಯನ್ನು ನೀಡುತ್ತದೆ. ದಿನನಿತ್ಯದ ಜೀವನದಲ್ಲಿ ಬ್ರಾಹ್ಮಿಯನ್ನು ಬಳಸುವುದರಿಂದ ನಿಮ್ಮ ಆಯಾಸ ಮತ್ತು ನಿತ್ರಾಣ ದೂರವಾಗಿ ಇಡೀ ದೇಹಕ್ಕೆ ಹೊಸ ಚೈತನ್ಯ ಮತ್ತು ಶಕ್ತಿ ಲಭಿಸುತ್ತದೆ. ಒಟ್ಟಾರೆಯಾಗಿ ಹೇಳುವುದಾದರೆ, ಬ್ರಾಹ್ಮಿಯು ಕೇವಲ ಒಂದು ಗಿಡವಲ್ಲ, ಅದು ನಿಮ್ಮ ನೆನಪಿನ ಶಕ್ತಿಯನ್ನು ವೃದ್ಧಿಸಿ ಮಾನಸಿಕ ಆರೋಗ್ಯವನ್ನು ಸುಧಾರಿಸುವ ಪ್ರಕೃತಿಯ ದಿವ್ಯ ಕವಚವಾಗಿದೆ. ಬ್ರಾಹ್ಮಿ ಮನಸ್ಸಿಗೆ ಶಾಂತಿ ಮತ್ತು ಏಕಾಗ್ರತೆಯನ್ನು ನೀಡಿದರೆ, ಮೆದುಳಿಗೆ ಅಪ್ರತಿಮವಾದ ಜ್ಞಾಪಕ ಶಕ್ತಿಯನ್ನು ನೀಡುತ್ತದೆ. ಈ ಅದ್ಭುತ ಮೂಲಿಕೆ ನಿಮ್ಮ ಜೀವನದ ಭಾಗವಾಗಿದ್ದರೆ, ನಿಮ್ಮ ಬೌದ್ಧಿಕ ಬೆಳವಣಿಗೆಗೆ ಒಂದು ಭದ್ರವಾದ ಅಡಿಪಾಯ ಸಿಕ್ಕಂತೆಯೇ ಸರಿ. ಇಂದಿನ ಈ ಮಾಹಿತಿ ನಿಮಗೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ. ಮತ್ತೊಂದು ವಿಶೇಷ ವಿಷಯದೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಅಲ್ಲಿಯವರೆಗೆ ಪ್ರಕೃತಿಯನ್ನು ಪ್ರೀತಿಸಿ ಆರೋಗ್ಯವಾಗಿರಿ. ಧನ್ಯವಾದಗಳು.